ಸೂರ್ಯವಂಶದಾಗೆ ಯಾರು ಇದುವರೆಗೂ ಕೋಟೆನ ಕಟಕಟೆ ಹತ್ತೆ ಇಲ್ಲ. ಈ ಸೂರ್ಯವಂಶದಾಗೆ ಯಾರು ಇದುವರೆಗೂ ಕೋಟೆನ ಕಟಕಟೆ ಹತ್ತೆ ಇಲ್ಲ. ವೀಕ್ಷಕರೇ, ಇವತ್ತು ನನಗೆ ತುಂಬ ಇಷ್ಟವಾದ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ನಾವು ಹೋಗೋದ್ರ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಒಂದು ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಎಷ್ಟೋ ದಿನದ ಕನಸು ಈ ಒಂದು ಶೂಟಿಂಗ್ ಸ್ಪಾಟು. ಇಷ್ಟವಾದ ಮೂವಿ ನಾನು ಹತ್ತತ್ರ ಒಂದು 73 ಸಲ ನೋಡಿದ್ದೀನಿ ಈ ಸಿನಿಮಾನ. ಅದು ನಮ್ಮ ಡಾಕ್ಟರ್ ಸಾಹಸಸಿಂಹ ವಿಷ್ಣು ಸರ್ ಅಭಿನಯದ ಅದ್ಭುತವಾದ ಚಲನಚಿತ್ರ. ಇವಾಗ ಹಾಕಿದ್ರು ಇಡೀ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಒಂದು ಸಿನಿಮಾ. ಜೂನ್ 11, 1999ರಲ್ಲಿ ಬಿಡುಗಡೆಯಾದಂಥ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿನಯದ ಅದ್ಭುತವಾದ ಚಲನಚಿತ್ರ ಸೂರ್ಯವಂಶ ಅಂತ ಇದ್ದಂಗೆನೆ ನಾವು ಎಷ್ಟು ಸರಿ ನೋಡಿದ್ರು ಬೇಜಾರಾಗದೇ ಇರೋವಂಥ ಒಂದು ಅದ್ಭುತವಾದ ಮೂವಿ. ಆ ಒಂದು ಸಿನಿಮಾದಲ್ಲಿ ನಮ್ಮ ವಿಷ್ಣು ಸರ್ ಆ ಒಂದು ಊರಿನ ಹೆಣ್ಮಗಳನ್ನ ಅರೆಸ್ಟ್ ಮಾಡಿರ್ತಾರೆ. ಅವಾಗ ಬಿಡ್ಸ್ಕೊ ಹೋಗ್ಬೇಕಾದ್ರೆ ಬರೋ ಅಂತ ಒಂದು ಪೊಲೀಸ್ ಸ್ಟೇಷನ್ ಯಾವ್ದು ಗೊತ್ತಾ? ಇದೇ ಪೊಲೀಸ್ ಸ್ಟೇಷನ್, ಜೈಪುರ ಪೊಲೀಸ್ ಸ್ಟೇಷನ್. ಇದು ನಿಮ್ಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಎಸ್ ನಾರಾಯಣ್ ಸರ್, ನಿಮ್ಗೆ ಹ್ಯಾಟ್ಸಪ್ ಸರ್. ಯಾಕಂದ್ರೆ ಮರಿಯಪ್ಪ ಯಾರಾಗಿದ್ರು, ಅವ್ರು ಈಗ ಎಲ್ಲಿದ್ದಾರೆ ಏನೋ ಎಲ್ಲಾನು ನಿಮ್ಗೆ ಇಂಚು ಮಾಹಿತಿನ ಹೇಳ್ತೀನಿ. ಈಗ ಮೊದ್ಲು ಫ್ರೇಮ್ ನ ಮ್ಯಾಚ್ ಮಾಡೋಣ. ಹೆಣ್ಮಗನ ಬಿಡ ಕೇಳು, ಪಂಚೆ ಉಟ್ಕೊಂಡು ಪಂಚಾಯಿತಿ ಮಾಡೋನ್ಗೆ ಈ ಕಾಕಿ ತೊಟ್ಟಿರೋ ಪೊಲೀಸ್ನವರು ಹೆದರ್ಕೊಳ್ಳೋದಿಲ್ಲ ಕಣಲೇ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಒಂದು ದೃಶ್ಯ ಆಗಿರೋದು ಈ ಜಾಗದಲ್ಲಿ. ನೋಡಿ ವೀಕ್ಷಕರೇ, ಅವತ್ತು ಹೇಗಿತ್ತು ಪೊಲೀಸ್ ಸ್ಟೇಷನ್ ಇವತ್ತಿಗೂ ಕೂಡ ಹಾಗೇ ಇದೆ. ಯಾವುದೇ ರೀತಿ ಬದಲಾವಣೆ ಇಲ್ಲ. ನಾನು ನಿಮಗೆ ಒಳಗಡೆ ಹೋಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ಸಾಧ್ಯವಾದಷ್ಟು ತೋರಿಸ್ತೀನಿ. ಈ ಒಂದು ಸ್ಟೇಷನ್ ಎಂಟ್ರೆನ್ಸ್ನಲ್ಲೇ ನಮ್ಮ ವಿಷ್ಣು ಸರ್ ಬರುವಂಥ ಅದ್ಭುತವಾದ ದೃಶ್ಯ ವೀಕ್ಷಕರೇ. ಇಲ್ಲಿ ನೇಮ್ ಬರ್ತಕ್ಕಂಥದ್ದು, ಡೈರೆಕ್ಷನ್, ಡೈಲಾಗ್, ಸ್ಕ್ರೀನ್ ಪ್ಲೇ ಎಸ್ ನಾರಾಯಣ್ ಅಂತ ಹೇಳಿ ಇಲ್ಲಿ ಬರುತ್ತೆ. ಹಾಗೆ ವೀಕ್ಷಕರೇ, ಈ ಕಡೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಬಸವೇಶ್ವರ ದೇವಸ್ಥಾನ ಇರುತ್ತೆ. ಆ ಸಿನಿಮಾದಲ್ಲೂ ನಿಮ್ಗೆ ಕಾಣುತ್ತೆ. ಅದು ಇಲ್ಲಿದೆ ನೋಡಿ. ಅವಾಗ ಈಗಿತ್ತು, ಇವಾಗ ಈ ರೀತಿ ಇದೆ. ಈ ಒಂದು ಶೂಟಿಂಗ್ ಸ್ಪಾಟ್ ವಿಡಿಯೋ ಮಾಡೋಕ್ಕೆ ಕಾರಣರಾದಂತಹ ನಮ್ಮ ವೀಕ್ಷಕರು, ಹಾಗೆ ಸುನಿಲ್ ಜೈಪುರ ಪೊಲೀಸ್ ಅವರು, ಹರೀಶ್ ಪಿರಿಯಾಪಟ್ನ ಅವರು, ಮೇಘಶ್ರೀ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಮರಿಯಪ್ಪ ಅವರು ನಿಂತಿರ್ತಕ್ಕಂಥ ಜಾಗ, ಈ ಜಾಗದಲ್ಲೇ ನಿಂತಿರ್ತಾರೆ ಮರಿಯಪ್ಪ ಅವರು. ಇಲ್ಲಿ ಟೇಬಲ್ ಇರುತ್ತೆ, ಅಲ್ಲಿ ಪೊಲೀಸ್ನವ್ರು ಕೂತಿರ್ತಾರೆ, ಈ ಕಡೆ ತಿರ್ಕೊಂಡಿರ್ತಾರೆ ವೀಕ್ಷಕರೇ. ಅಲ್ಲಿ ನಿಮಗೆ ಟ್ಯೂಬ್ ಲೈಟ್ ಇರುತ್ತೆ, ಆ ಒಂದು ಸಿನಿಮಾದಲ್ಲಿ ಕಾಣಿಸುತ್ತೆ. ಈಗಲೂ ಅದು ಗುರುತಿದೆ, ಮಾರ್ಕ್ ಇದೆ, ಆದರೆ ಇವಾಗ ತೆಗೆದಿದ್ದಾರೆ. ಅದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿರುತ್ತೆ, ಅಲ್ಲಿ ಟ್ಯೂಬ್ ಲೈಟ್. ಈಗ ಇಲ್ಲ, ಅದು ಈ ಒಂದು ಜಾಗದಲ್ಲಿ ಕೂತಿರ್ತಾರೆ. ಊರಿನ ಹೆಣ್ಮಗಳು ಕೂಡಾಕೋದು ಆ ಒಂದು ಜಾಗದಲ್ಲಿ. ಅಲ್ಲಿ ಅವಾಗ ವಿಷ್ಣು ಸರ್ ಬರ್ತಾರೆ. ಬಂದು ಪೊಲೀಸ್ನವರು ಇಲ್ಲಿ ಕೂತಿರ್ತಾರೆ ವೀಕ್ಷಕರೇ. ಹಿಂದ್ಗಡೆ ಇದೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಪೊಲೀಸ್ನವ್ರು ಇಲ್ಲಿ ಕೂತಿರ್ತಾರೆ. ಆಗ ನಮ್ಮ ವಿಷ್ಣು ಸರ್ ಬಂದು ಹೆಣ್ಮಗಳಿರ್ತಾರಲ್ಲ, ಆ ಹೆಣ್ಮಗಳು ಇದ್ರ ಒಳಗಡೆ ಇರ್ತಾರೆ. ಅದನ್ನು ಈಗ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ. ಇದ್ರ ಒಳಗಡೆ ಇರ್ತಾರೆ. ಹಾಗೆ ಈ ಬೋರ್ಡ್ ಎಲ್ಲ ನಿಮಗೆ ನೀಟಾಗಿ ಆ ಒಂದು ಫ್ರೇಮಲ್ಲಿ ಮ್ಯಾಚ್ ಆಗುತ್ತೆ. ಇಲ್ಲಿ ಒಂದು ನೋಟಿಸ್ ಬೋರ್ಡ್ ಇರುತ್ತೆ. ಆ ಮರಿಯಪ್ಪ ಅವರು ಯಾರು ಗೊತ್ತಾ? ಆ ಮರಿಯಪ್ಪ ಅವರು ಎಸ್ ನಾರಾಯಣ್ ಸರ್ ಇದ್ರಲ್ಲ, ಅವರ ಡ್ರೈವರ್ ಅವರು. ಈಗ ಅವರಿಲ್ಲ, ಆದರೆ ಅವರ ಒಂದು ನೆನಪು ಮಾತ್ರ ಹಾಗೆಯೇ ನಮ್ಮ ಕಣ್ಣಲ್ಲಿ ಕಟ್ಟಿಟ್ಟದಾಗಿದೆ ಆ ಒಂದು ದೃಶ್ಯದಿಂದ. ಈಗ ವೀಕ್ಷಕರೇ, ಫ್ರೇಮ್ ಮ್ಯಾಚ್ ಮಾಡ್ತಿದ್ದೀನಿ. ಇವರೇ ಪೊಲೀಸ್ನವರು ಅಂದ್ಕೊಳ್ಳಿ. ಆ ಸಿನಿಮಾದಲ್ಲಿ ಯಾವ ರೀತಿ ಒಳಗಡೆ ಜೈಲೊಳಗಡೆ ಆಗ್ತಾರೋ, ಈ ಒಂದು ಫ್ರೇಮ್ ಕೂಡ ಹಾಗೇ ಮ್ಯಾಚ್ ಆಗ್ತಿದೆ. ಹಾಗೆ ಇವ್ರು ನಿಂತಿರೋ ಜಾಗದಲ್ಲೇ ಆ ಊರಿನ ಹೆಣ್ಮಗಳು ಬರೋ ಅಂಥದ್ದು. ಇದು ನಿಮಗೆ ಆ ಒಂದು ಸಿನಿಮಾದಲ್ಲಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ. ಅಲ್ಲಿ ಒಂದು ಗಾಂಧೀಜಿ ಫೋಟೋ, ಆ ಒಂದು ಅದನ್ನೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಈ ಒಂದು ಒಳಗಡೆ ಹೇಗಿದೆ ನೋಡೋದು ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ, ಒಳಗಡೆ ಈ ರೀತಿ ಇದೆ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ವೀಕ್ಷಕರೇ, ಆದರೆ ಇದು
ಇವಾಗ ಈ ಒಂದು ಇದರಲ್ಲಿದೆ ಪರಿಸ್ಥಿತಿನಲ್ಲಿ ನೋಡಿ. ನಮ್ಮ ವಿಷ್ಣು ಸರು ಕೂತಿದ್ದು ಹೋಗಿದ್ದಂಥ ಜಾಗ ಇದು. ಅವಾಗ ಟೇಬಲ್ಲು ಪೊಲೀಸ್ನವರು ಇಲ್ಲಿ ಕೂತಿರ್ತಾರೆ. ನಿಮಗೆ ಅದು ಬೋರ್ಡೆಲ್ಲ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೇ ನೋಡಿ ವೀಕ್ಷಕರೇ, ಅದ್ಭುತವಾದ ಫ್ರೇಮ್ ಮ್ಯಾಚ್ ಆಗೋದು ಬಸವೇಶ್ವರ ದೇವಸ್ಥಾನ ಹಾಗೆಯೇ ಕಾಣ್ತಾ ಇದೆ. ಈ ಒಂದು ಗೇಟ್ ಹತ್ರದಿಂದನೇ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಸರ್ ಹಾಗೂ ಮರಿಯಪ್ಪ ಅವರು ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ಇದೇ ಜಾಗದಲ್ಲೇ. ಈ ಜಾಗದಲ್ಲೇ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರುವುದು ನೋಡಿ. ಎಷ್ಟು ವರ್ಷ ಆಗಿದೆ, ಇಷ್ಟು ವರ್ಷ ಆದರೂ ಕೂಡ ಆ ಒಂದು ಜಾಗನ ನೆನಪು ಮಾಡ್ತಾ ಇರೋದಕ್ಕೆ ಮತ್ತೆ ಮರುಗಳಿಸ್ತಾ ಇರೋದಕ್ಕೆ ಸಖತ್ ಖುಷಿ ಆಗ್ತಿದೆ. ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ವಿಷ್ಣು ಸರ್ ಬಂದು ಈ ಒಂದು ಜಾಗದಲ್ಲಿ ಕೂತ್ಕೋತಾರೆ, ಮರಿಯಪ್ಪ ಅವರು ಬಂದು ಚೇರ್ನ ಹಿಂದ್ಗಡೆ ಸ್ವಲ್ಪ ಜೋರಿಸ್ತಾರೆ. ಆವಾಗ ವಿಷ್ಣು ಸರ್ ಬಂದು ಇಲ್ಲಿ ಕೂತ್ಕೋತಾರೆ. ಇದೇ ಜಾಗದಲ್ಲಿ ನಮ್ಮ ವಿಷ್ಣು ಸರ್ ಕೂತ್ಕೊಂಡು ಪೊಲೀಸ್ನವ್ರಿಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಏನಯ್ಯ ಕಾನೂನು ಬಗ್ಗೆ ಕಿಸ್ತು ಬಿಟ್ಟಿದೆ ಅಂತಲ್ಲ ನೀನು, ಕಾನೂನು ಬಗ್ಗೆ ಏನು ಗೊತ್ತು ನಿನಗೆ? ಸೆಕ್ಷನ್ 51ನೇ ಪ್ರಕಾರ ಒಂದು ಹೆಣ್ಣು ಅಪರಾಧಿನ ಅರೆಸ್ಟ್ ಮಾಡೋದು 24 ಗಂಟೆ ಒಳಗಡೆ ಕೋರ್ಟ್ಗೆ ಒಪ್ಪಿಸ್ಬೇಕು ಅಂತ ಪ್ರಶ್ನೆ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ವಿಷ್ಣು ಸರ್ ಇದೇ ಜಾಗದಲ್ಲಿ. ಅವಾಗ ಮರಿಯಪ್ಪ ACPಗೆ ಫೋನ್ ಮಾಡು, ನಂಬರು 536-001 ಅಂತ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ಒಬ್ರು ಕಾನ್ಸ್ಟೇಬಲು. ಅವಾಗ ನಾನು ಶಾನ್ ಭೋಗ ಮರಿಯಪ್ಪ ಮಾತಾಡ್ತಾ ಇರೋದು, ಯಜಮಾನ್ರು ಸ್ಟೇಷನಲ್ಲಿ ಬಂದು ಕೂತವ್ರೆ, ನಮ್ಮೂರಿನ ಹೆಣ್ಮಗಳನ್ನ ಅರೆಸ್ಟ್ ಮಾಡವ್ರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಈ ಒಂದು ಜಾಗದಲ್ಲೇ ಈ ಊರಿನ ಹೆಣ್ಮಗಳು ಬಂದು ಕೈ ಮುಗಿಯುವಂಥದ್ದು ನಮ್ಮ ವಿಷ್ಣು ಸರ್ಗೆ. ವಿಷ್ಣು ಸರು ಆಶೀರ್ವಾದ ಮಾಡಿ ಆ ಹೆಣ್ಮಗನ ಮೇಲ್ಗಡೆ ಎದ್ದೇಳಿಸ್ತಾ ಇರ್ತಕ್ಕಂಥದ್ದೆಲ್ಲ ಈ ಜಾಗದಲ್ಲೇ. ವೀಕ್ಷಕರೇ, ಸಖತ್ ಖುಷಿ ಆಯಿತು ನನಗೆ. ಕಲೆನ ಮತ್ತು ಕಲಾವಿದರನ್ನ ಮತ್ತೆ ಮರುಗಳಿಸೋದು ಅಂತಂದರೆ ನನಗೆ ತುಂಬ ಖುಷಿ, ತುಂಬ ತೃಪ್ತಿ. ಇದನ್ನು ನಿಮ್ಮೆಲ್ಲರಿಗೂ ಆ ಖುಷಿನ ಹಂಚಬೇಕು ಅಂತಲೇ ಈ ಒಂದು ನಾನು ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಳ್ಳಿ. ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಕಲಾರಂಗ TV ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಗೆ ಬರ್ತಾ ಇರ್ತೀನಿ. ಒಳ್ಳೊಳ್ಳೆ ಸಿನಿಮಾಗಳ ಫ್ರೇಮ್ ಮ್ಯಾಚ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.